ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಇದು ಟ್ಯೂಸ್ಡೇ ವ್ಲಾಗ್. ಅಂದರೆ ನಮ್ಮ ಮನೆ ದೇವ್ರದ್ದು ಇವತ್ತು ಪೂಜೆ ಇದೆ, ಅಂದರೆ ಗಂಧುಡಿ ಉತ್ಸವ ಇದೆ. ಪ್ರತಿ ವರ್ಷ ಯುಗಾದಿ ಹಬ್ಬ ಕಳೆದು 9 ದಿನಕ್ಕೆ ಪೂಜೆ ಮಾಡ್ತಾಯಿದ್ರು. ಆದರೆ ಈ ಸಾರಿ ಸ್ವಲ್ಪ ಲೇಟ್ ಆಗಿದೆ. ಶ್ರೀರಾಮನವಮಿಗೆ ಮುಂಚೆನೇ ಆಯಿತಾಯಿತು ಗಂಧುಡಿ ಉತ್ಸವ. ಆದರೆ ಈ ಸಾರಿ ಸ್ವಲ್ಪ ಲೇಟ್ ಆಗಿದೆ. ಮತ್ತು ನಾವು ಆರತಿ ಎಲ್ಲ ಮಾಡ್ಕೊಂಡು ಹೋಗಬೇಕಾಗಿತ್ತು. ಅಂದರೆ ಫಸ್ಟೆಲ್ಲ ಅಲ್ಲೇ ಒಂದು ನೈಟ್ ಇದ್ದು, ಅಂದರೆ ಗಂಧುಡಿ ಉತ್ಸವ ದಿವಸನೇ ಫಸ್ಟೇ ಹೋಗಿ ಅಲ್ಲೇ ಒಂದು ನೈಟ್ ಇದ್ದು ಅಲ್ಲೇ ಆರತಿ ಎಲ್ಲ ಮಾಡಿಕೊಂಡು ತೊರೆ ಹತ್ರ ಹೋಗುತ್ತೆ ದೇವರು. ಅಲ್ಲಿಂದ ಎಲ್ಲ ಆರತಿ ಬೆಳಿಕೊಂಡು ದೇವಸ್ಥಾನಕ್ಕೆ ಬಂದು ನೆಕ್ಸ್ಟ್ ಡೇ ಅಂದರೆ ಬುಧವಾರ ದಿವಸ ಅಲ್ಲೇ ಕೋಳಿ ಮತ್ತು ಕುರಿ ಈ ಥರ ಕಟ್ ಮಾಡಿಸಿ ದೇವ್ರಿಗೆ ಹರಕೆ ಮಾಡಿಕೊಂಡು ಕಟ್ ಮಾಡಿಸಿ ಅಲ್ಲೇ ಊಟ ಮಾಡಿ ಬರ್ತಾಯಿದ್ದಿದ್ದು. ಆದರೆ ಇವಾಗ ಯಾರೂ ಅಷ್ಟೊಂದಾಗಿ ಇರೋದಿಲ್ಲ. ಹೋಗಿ ಗಂಧುಡಿ ಉತ್ಸವ ದಿವಸ ಪೂಜೆ ಮಾಡ್ಕೊಂಡು ಬಂದುಬಿಡ್ತೀರಿ. ಆಗಲೇ ನಾನು ಇದು 3-4 ವರ್ಷದಿಂದ ನಮ್ಮ ಮನೆಯಲ್ಲೂ ಬಾನಿಗೆ ಹರಕೆ ಮಾಡ್ಕೊಂಡಿದ್ವಿ ಮಗುನಲ್ಲಿ. ಹಾಗಾಗಿ ಅವಾಗಿನಿಂದ ಸ್ವಲ್ಪ ದಿವಸ ನಿಲ್ಲಿಸ್ಬಿಟ್ಟಿದ್ವಿ. ಆಮೇಲೆ ಬಾನು ಹುಷಾರು ತಪ್ತೈತೆ ಅಂತ ಹೇಳಿ ಇವಾಗ ಇದು 6ನೇ ವರ್ಷನೋ 7ನೇ ವರ್ಷನ ಇರಬೇಕು. ಅವಾಗಿನಿಂದ ಮತ್ತೆ ನಾವು ಮನೆಯಲ್ಲೇ ಗಂಧುಡಿ ಉತ್ಸವ ದಿವಸ ಆರತಿ ತೊಗೊಂಡೋಗಿ ಅಲ್ಲಿ ಆರತಿ ಮಾಡಿಕೊಂಡು ಅಲ್ಲಿಂದ ತೀರ್ಥ ತೊಗೊಂಡು ಮನೇಲಿ ಎತ್ತಿ ಮನೆಯಲ್ಲೇ ಮಾಡ್ಕೊಳ್ತೀವಿ. ಈ ಸಾರಿನೂ ಗಂಧುಡಿ ಉತ್ಸವಕ್ಕೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಆರತಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಅಸಕ್ಕಿ ತಂಬಿಟ್ಟಲ್ಲಿ ಆರತಿ ಮಾಡ್ಕೊಂಡು ತೊಗೊಂಡು ಹೋಗೋದು. ನಾವು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀವಿ. ಈ ಸಾರಿ ಎಲ್ಲೂ ಹೊರ್ಗಡೆನೂ ಹೋಗಿರಲಿಲ್ಲ ಹೂವು ಎಲ್ಲ ತೊಗೊಬರೋದಕ್ಕೆ. ಹಾಗಾಗಿ ಮನೆಯಲ್ಲೇ ಏನಿದೆಯೋ ಅದರಲ್ಲೇ ಸ್ವಲ್ಪ ಸಿಂಪಲಾಗಿ ಆರತಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ಕೋತಾ ಇದ್ವಿ. ಆದರೆ ಬಾನಿಗೆ ನಾನೇ ಮಾಡ್ತೀನಿ, ಅಂದರೆ ಬಾನು ಚೆನ್ನಾಗಿ ತಂಬಿಟ್ಟು ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೆ. ನಾನೇ ಆರತಿ ಮಾಡ್ಕೊತೀನಿ ಅಂತ ಹೇಳ್ತು. ಅಮ್ಮ ನೋಡಿದ್ರೆ ಹಿಟ್ಟಿನ ಕೋಲು ಕೊಟ್ಟು ನಿಲ್ಲಿಸಿತ್ತು ಅದು ಇದು ಮಾಡೋದಕ್ಕೆ. ಅದಕ್ಕೂ ಗೊತ್ತಿಲ್ಲ. ಆಮೇಲೆ ನಾನು ಏನಕ್ಕೆ ಹಿಟ್ಟಿನ ಕೋಲು ಇಟ್ಕೊಂಡಿದ್ಯಾ ಅಂದರೆ ಅಮ್ಮನೇ ಕೊಟ್ಟಿದ್ದು ಅಂತ ಹೇಳ್ತು. ತಂಬಿಟ್ಟಿನ ಆರತಿಗೇನು ಒಂದು ಗಟ್ಟಿ ಪಾಕ ಏನು ಬೇಕಾಗಿಲ್ಲ, ಒಂದೆಳೆ ಪಾಕ ಬಂದರೆ ಸಾಕು. ಪಾಕ ಎಲ್ಲ ಬಾನು ರೆಡಿ ಮಾಡ್ಕೊಳ್ತಾ ಇತ್ತು. ನಾನೇ ತಂಬಿಟ್ಟು ಆರತಿ ಮಾಡ್ಕೊಳ್ತೀನಿ ಅಂತ ಹೇಳಿ. ಅದಕ್ಕೇನು ಬೇರೆ ಕೆಲಸ ಇತ್ತಲ್ಲ, ಅವ್ರೂ ಆರತಿಗೆಲ್ಲ ಅವ್ರು ರೆಡಿ ಮಾಡ್ಕೊಂಡು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಳ್ಳೋ ಕೆಲಸ ಅದಕ್ಕೆ ಮಾಡ್ತಾಯಿದ್ರು. ಹಾಗಾಗಿ ಬಾನಿ ನಾನು ತಂಬಿಟ್ಟು ಆರತಿ ಮಾಡ್ತೀನಿ ಅಂತ ಬಾನಿ ಮಾಡ್ತಾಯಿತ್ತು. ಪಾಕ ಎಲ್ಲ ಚೆನ್ನಾಗಿ ಪಾಕ ತೊಗೊಂಡಿದ್ದಾದಮೇಲೆ ಅಮ್ಮ ಕೂತಿದ್ರು. ಅಮ್ಮನ ರೇಗಿಸ್ಕೊಂಡು ಮಗು ಅಂದ್ಕೊಂಡು, ಯಾಕಂದರೆ ಅಮ್ಮಂಗೂ ಸ್ವಲ್ಪ ವಯಸ್ಸಾಯ್ತಾ ಬಂತಲ್ವ. ಅಮ್ಮ ಏನಾದರೂ ಒಂದು ಹೇಳಿದ್ರೆ ಆಗಲೇ ಅದನ್ನು ಮರ್ತ್ಬಿಟ್ಟು ಇನ್ನೊಂದು ಮಾಡೋಕ್ಕೆ ಹೋಗಿರ್ತಾರೆ. ಅದಕ್ಕೆ ಎಲ್ಲ ರೇಗಿಸ್ತಾಯಿದ್ರು. ರಿಷಿ ಅಂತ ಅಮ್ಮನ ಮಗು ಅಂತ ಬೇರೆ ಹೆಸರಿಟ್ಬಿಟ್ಟಿದ್ದ, ನಮ್ಮನೆ ಮಗು ಅಂತ. ಹೀಗೆ ರೇಗಿಸ್ಕೊಂಡು ಬಾನು ಕೇಳ್ತಾಯಿತ್ತು. ಪಾಕ ಬಂದಿದೆ ಅಂತ ಹೇಳ್ತಾಯಿತ್ತು. ಅಮ್ಮನ ಕೈಲಿ ಆಗ್ತಾನೂ ಇರಲಿಲ್ಲ ತಂಬಿಟ್ಟಿದ್ದ ಅದು ಆರತಿ ಮಾಡೋದಕ್ಕೆ. ಬಾನಿ ನಾನು ಮಾಡ್ತೀನಿ ಅಂದರೆ ಇರಮ್ಮ ನಾನು ಮಾಡ್ತೀನಿ ಅಂತ ಆಯಿತು. ಹಾಗಾಗಿ ಬಿಡಮ್ಮ ನಾನು ಮಾಡ್ಕೊಳ್ತೀನಿ ಅಂತ ಬಾನು ಹೇಳ್ತಾಯಿತ್ತು. ತುಂಬ ಖುಷಿಯಾಗಿ ದೇವ್ರಿಗೆ ಆರತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಿದ್ದು. ವರ್ಷಕ್ಕೊಂದು ಸಾರಿ ಮನೆ ದೇವ್ರ ಪೂಜೆ ಅಲ್ವಾ, ಹಾಗಾಗಿ ಮನೆ ದೇವ್ರ ಪೂಜೆಗೆ ಮಕ್ಕಳಿಗೆಲ್ಲ ರಜೆ ಹಾಕಿಸ್ಬೇಕು. ಅದಕ್ಕೋಸ್ಕರ ಅಂದರೆ ಭಾನುಗೋಸ್ಕರನೇ ನಾವು ಆರತಿ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲೋಗಿ ನಾವು ತೀರ್ಥ ಎಲ್ಲ ತೊಗೊಬಂದು ನೆಕ್ಸ್ಟ್ ಡೇ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡೋದು ಎತ್ಬಿಟ್ಟು ಭಾನು ಹೆಸರಲ್ಲಿ. ಅದಕ್ಕೆ ಹೇಳ್ತಾ ಇದ್ರು ಅದ್ರ ಬಗ್ಗೆನೇ. ಅಷ್ಟರಲ್ಲಿ ದೇವ್ರು ಹೂವು ಕೊಡ್ತು ಬಲ್ಗಡೆ. ಅದನ್ನು ಹೇಳ್ತಾಯಿದ್ರು, ನೋಡು ದೇವ್ರ ವಿಷಯ ಹೇಳ್ತಾ ಇದ್ದ. ಅದಕ್ಕೆ ಬಲ್ಗಡೆ ಹೂವು ಕೊಟ್ಟಿದ್ದೆ. ಬಾನು ನೀನು ಮದುವೆಯಾಗಿ ಹೋದ್ರೂ ಸಹ ನೀನು ಮದುವೆ ಆದಮೇಲೂ ನೀನು ಬಂದು ಇಲ್ಲಿ ಆರತಿ ಮಾಡಿ ಈ ಥರ ನಾನ್ ವೆಜ್ ಮಾಡಿಬಿಟ್ಟು ತಿಂದು ಹೋಗಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಬಾನು ನಿಮ್ದು ಇನ್ನೇನಿಲ್ಲ ಮಾತೆತ್ತಿದ್ರೆ ಮದುವೆ ಅಂತೀರಾ ಅಂತ ಭಾವನಮ್ಮ ರೈತಾ ಆಯಿತು ಬೊಬ್ಬು ಹತ್ರ. ಆಮೇಲೆ ತಂಬಿಟ್ಟಿನ ಆರತಿ ಎಲ್ಲ ಅಮ್ಮನೂ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೊಡ್ತಾಯಿದ್ರು. ಆದರೆ ಅಮ್ಮನ ಕೈಲಿ ಪಾಪ ಆಗ್ತಾಯಿರಲಿಲ್ಲ. ಬಾನು ಬಿಡಮ್ಮ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅಮ್ಮ ಕೇಳ್ತಾ ಇರಲಿಲ್ಲ. ಒಂದೇ ಏನು ಮಾಡ್ತೀಯ ಇರ್ಮ ನಾನು ಮಾಡ್ತೀನಿ ಅಂತ ಆಯಿತು. ಅಂದರೆ ಆಗಲೇ 3 ವರ್ಷದಿಂದ ತಂಬಿಟ್ಟಿನ ಆರತಿ ಬಾನು ಕೈಲೇ ಮಾಡಿಸ್ತಾ ಇರೋದು. ದೇವ್ರಿಗೆ ಅರ್ಕೆ ಅಂತ ಹೇಳಿ ಬಾನುಗೆ ನಿಂಗೆ ಹೇಗೆ ಬರುತ್ತೋ ಹಾಗೆ ಮಾಡು ಅಂತ ಹೇಳಿ ಬಾನುನೇ ಬಿಟ್ಟಿರೋದು. 3 ವರ್ಷದಿಂದ ಭಾವನಮ್ಮನೇ ಆರತಿ ರೆಡಿ ಮಾಡ್ಕೊಳ್ಳೋದು. ತಂಬಿಟ್ಟು ಮಾಡೋದ್ರಿಂದ ಹಿಡಿದು ಆರತಿ ಎಲ್ಲ ಮಾಡ್ಕೊಳ್ಳೋದು ಬಾನುಗೆ ಹೇಳ್ಬಿಟ್ಟಿರೋದು. 3ನೇ ಸತಿ ನಾನು ತಂಬಿಟ್ಟು ಮಾಡ್ತಾರೆ, ನಂಗೆ ಹೇಳ್ಬೇಡ ನೀನು ಹೆಂಗೆ ಮಾಡೋದು ಅಂತ. ಅದಕ್ಕೆ ನಿನ್ನೆ ಬಿಟ್ಟಿದ್ದು. ನನಗೆ ಬರಲ್ಲ ಚಿನ್ನಿ. ಇದ್ರ ತಂಬಿಟ್ಟು ಪಾಕ ಎತ್ತಿ ನನಗೆ ಚಿಕ್ಕಮ್ಮನ ಟ್ರೈನಿಂಗ್ ದಪ್ಪ ಆಯ್ತದ, ಸಣ್ಣ ದಪ್ಪ ಆಗ್ಬಿಟ್ಟು. ಇಲ್ಲ ದೇವಸ್ಥಾನಕ್ಕೆ 2 ಸಮ ಮಾಡ್ಕೊಳ್ರಿ. ಮನೆಗೆ ಬೇಕಾದ್ರೆ ಚಿಕ್ಕದಾಗಿ ಹೇಳ್ರಿ. ಚಿಕ್ಕ ಮಾಡ್ಕೊಳ್ರಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಗೊಂಬಂದು ಹಾಕಿದ್ದು ಬೀಜ ಇದು. ಇವಾಗ ಮನೆ ದೇವ್ರಿಗೆ ಅಲಂಕಾರ ಮಾಡಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಹೂವು ಮುಟ್ಟಿರಲಿಲ್ಲ ನಾನು ಇದರಲ್ಲಿ. ಎಲ್ಲ ಒಣಗಕ್ಕೆ ಬಿಟ್ಬಿಟ್ಟಿದ್ದೀವಿ. ಅದು ಬೀಜ ಹಾಗೆ ಪಾಟ್ ಕುದ್ರಿಸ್ಬೇಕು, ಚೆನ್ನಾಗಿರುತ್ತೆ. ದೇವ್ರು ಮಾಡಿದಾಗ ಹೋಗಿ ಸುಮ್ಮನೆ ಏನು ಕಷ್ಟೊಂದೆಲ್ಲ ದುಡ್ಡು ಕೊಟ್ಟು ಇವಾಗ ಹೂವನೂ ಸಿಗ್ತಾ ಇಲ್ಲ ಬೊಬ್ಬು, ಹೂವನೇ ಸಿಗ್ತಾ ಇಲ್ಲ. ಇವಾಗ ಲಾನಲ್ಲಿ ಇರೋದನ್ನೇ ತಗೊಂಡು ಡೆಕೋರೇಷನ್ ಮಾಡೋದು. ಇದೇ ತಾನೇ ದೇವ್ರಿಗೆ. ಹಂಚಿ ಕಡ್ಡೀಲಿ
ಕನಕಾಂಬ್ರ ಎಲ್ಲ ಚುಚ್ಚಿ. ಅಯ್ಯೋ ಅಮ್ಮ ಕನಕಾಂಬ್ರ ಹೂವು ಎಲ್ಲ ಬಿಡಿಸ್ಕೊಂಬಿಟ್ಟೈತೆ, ಕಟ್ಬಿಟ್ಟೈತೆ. ಕಳ್ಸಿದ್ದು ಹಾಂ, ನಾನು ಯಾಕೆ ಎತ್ತಿ ಆಚೆ ಹಾಕೋದು ಹೋಗ್ಬೇಕಾದ್ರೆ ಅದನ್ನೇ ನೆನ್ನೆ ನಾನು ಇಟ್ಟಿದ್ದು ಅದು ಚೆನ್ನಾಗಿತ್ತು. ಮೊನ್ನೆ ಹೂವು ಕನಕಾಂಬ್ರ ನಾನು ನೆನ್ನೆ ಕಳ್ಸಕ್ಕೆ ಹಾಕಿದ್ದೆ. ಕಾಕಡ ಹೂವು ಕಟ್ಬಿಡ್ತಾ ಇಟ್ಟಿದ್ಯಾ? ಇದೇನು ಗಿಡ ಬಬ್ಬು? ಇದು ಸುಗಂಧರಾಜ. ಚೆನ್ನಾಗೈತಿ. ಪುದೀನ ಅಂತೂ ಸೂಪರ್. ಪಪ್ಪಾಯ 2, ಇಲ್ಲೊಂದು ಮತ್ತು ಇಲ್ಲೊಂದು, ತುಂಬ ಚೆನ್ನಾಗೈತೆ. ಅದು ಎಟ್ಕಲ್ಲ, ಫುಲ್ಲು ಮೇಲ್ಗಡೆ ಕೊಟ್ಟೋಗೈತೆ ಮರ. ಕೆಂಜ್ಗೋದು ಹೂವು ಎಲ್ಲಿ? ರೋಲ್ ಸರಿಯಾಗೇ ಬಿಡ್ತಾ ಇಲ್ಲ ನೋಡಿ, ಎಲ್ಲ ಇಷ್ಟಿಷ್ಟೇ ಇದೆ, ಇಷ್ಟಿಷ್ಟು ಅಗಲ ಆಗ್ಬಿಡ್ತಾ ಇದ್ವು. ವಿಳೆದೆಲೆ ಅಲಂಕಾರ ತುಂಬ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಬಬ್ಬು ಅಲ್ಲಿ ಚೆನ್ನಾಗೈತೆ ನೋಡು, ಹಾಗಲ್ಲಿ ಆ ಕಡೆ. ಹಾಂ, ಅಲ್ಲೆಲ್ಲ ಒಂದೇ ಸಮ ಐತೆ ಎಲೆಗಳು. ನೋಡಕ್ಕೆ ಎಷ್ಟು ಚೆನ್ನಾಗಿರ್ತದೆ ತಾನೇ, ಅಲ್ಲಿ ಎಷ್ಟು ಚೆನ್ನಾಗೆಲ್ಲ ಅಲಂಕಾರ ಮಾಡಿರ್ತಾರೆ. ನಮ್ಮೂರು ಊರ ಹಬ್ಬದಲ್ಲ ಹಂಗೆ. ಒಂದೊಂದು ದೀಪಕ್ಕೆ 2 ಚುಚ್ಚನಲ್ವಾ? ನಾವಲ್ಲಿ ಲಾನಲ್ಲೇ ಹೂವು ಇದ್ದಿದ್ದನ್ನೆಲ್ಲ ಕಿತ್ಕೊಂಡು ಬಂದಿದ್ದಾದಮೇಲೆ ನೋಡೋಣ, ಆರತಿ ಎಲ್ಲ ಮಾಡಿದ್ದಾಯ್ತೆ ನಮ್ಮದು ಬಾನದು ಅಂತ ಅಂದ್ಬಿಟ್ಟು ನೋಡಿದ್ವಿ. ಅವ್ರದ್ದು ಆಗಿತ್ತು ಆರತಿ ಎಲ್ಲ, ಅವರು ರೆಡಿ ಮಾಡಿದರು. ಅಂದರೆ ಮನೆ ದೇವ್ರಿಗೆ 2 ಆರತಿ, ಮತ್ತು ಮನೆಯಲ್ಲಿ ಪೂಜಿಸೋದಕ್ಕೆ ದೇವ್ರ ಮನೇಲಿ ಅಂದ್ಬಿಟ್ಟು ಅದಕ್ಕೆ 2, ಟೋಟಲು 4 ತಂಬಿಟ್ಟು ಮಾಡಬೇಕಾಗಿತ್ತು. ನಾನು ಅಮ್ಮ ಅದು ತಂಬಿಟ್ಟೆಲ್ಲ ಅವ್ರು ಮಾಡಿಕೊಂಡ್ರು. ಅಮ್ಮ ಹೇಳ್ತಾ ಇತ್ತು, ಪಾಕ ಸ್ವಲ್ಪ ಉಳಿದಿದೆಯಲ್ಲ, ಬೆಲ್ಲದ ಟೀ ಮಾಡ್ಕೊಂಡು ಕೊಡು ಅಂತ ಇದ್ರು. ನಾನು ಆಮೇಲೆ ಹೇಳ್ತೇನೆ, ನೀನೇನೇ ಮಾಡಿದ್ರು ಬಾನಮ್ಮ ಮಾಡ್ಕೊಂಡು ಕೊಡಲ್ಲ ಬಿಡು ಟೀನ ಅಂತ ಹೇಳ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಅಂದರೆ ನಾವು ಮಾರ್ಕೆಟ್ಗೆ ಹೋಗಬೇಕು, ಏನಾದರೂ ಹೂವು ಎಲ್ಲ ತೊಗೊಬರ್ಬೇಕು ಆರತಿಗೆ ಅಂತಂದರೆ ಚಿಕ್ಕಪೇಟೆಗೆ ಹೋಗಬೇಕು. ಹಾಗಾಗಿ ಹೋಗಿರ್ಲಿಲ್ವಲ್ಲ, ಮನೆಯಲ್ಲೇ ಇರೋದು ಹೂವದ್ರಲ್ಲೇ ಮಾಡೋಣ ಆರತಿ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದಿದ್ದು. ಅಷ್ಟರಲ್ಲಿ ಕಲ್ಲಂಗಡಿ ಹಣ್ಣು ತೊಗೊಬಂದಿದ್ವಲ್ಲ, ತುಂಬಾ ಬಿಸಿಲೈತಲ್ಲ, ಅವ್ನು ರಿಷಿ ಕಲ್ಲಂಗಡಿ ಹಣ್ಣೆಲ್ಲ ಕಟ್ ಮಾಡ್ತಾ ಇದ್ದ. ಸ್ವಲ್ಪ ಉಂಬಳೆ ಎಲ್ಲ ಇತ್ತು, ಹಾಗಾಗಿ ಅದನ್ನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು. ಅದಕ್ಕೆ ಎಲ್ಲ ರೆಡಿ ಮಾಡಿದಾದಮೇಲೆ ಭಾವನಮ್ಮ ಅದನ್ನೆಲ್ಲ ದೇವ್ರ ಮನೆಗೊಂದು ಮತ್ತು ಬಟ್ಲು ಮತ್ತು ದೇವಸ್ಥಾನಕ್ಕೊಂದು ಎಲ್ಲ ಭಾನು ರೆಡಿ ಮಾಡ್ಕೊಳ್ತಾ ಇತ್ತು. ಅಷ್ಟು ಬೇಗ ಹೋಗಿ ರೆಡಿ ಆಗಿಬಿಟ್ಟು ಬಂದು, ಅಣ್ಣ ಏನು ಬರ್ತೀನಿ ಅಂತ ಹೇಳ್ತು. 1 ಗಂಟೆ ಅಷ್ಟರಲ್ಲೆಲ್ಲ ಗಂಧುಡಿ ಉತ್ಸವ ಅಂತ ಹೇಳಿದ್ರಿ, ಮಳೆ ಏನಾದರೂ ಬಂದರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸತಿ ಸ್ವಲ್ಪ ಬೇಗನೆ ಇಟ್ಟಿದ್ರು. 1 ಗಂಟೆ ಅಷ್ಟರಲ್ಲೆಲ್ಲ ಗಂಧುಡಿ ಉತ್ಸವ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಬೇಗನೆ ಮನೆ ಬಿಡೋಣ ಅಂತ ಹೇಳಿ ಆರತಿಗೆಲ್ಲ ಭಾನು ರೆಡಿ ಮಾಡ್ಕೊಳ್ತಾ ಇತ್ತು. ಪ್ರೀತು ಮಾತ್ರ ಇನ್ನೂ ಬಂದೇ ಇರಲಿಲ್ಲ, ಹೋಗಿದ್ದು. ಬೊಬ್ಬು ಅಷ್ಟರಲ್ಲಿ ನಾನು ರೆಡಿಯಾಗಿಬಿಟ್ಟು ಬರ್ತೀನಿ, ನೀ ಆರತಿ ರೆಡಿ ಮಾಡ್ಕೊ ಅಂತ ಭಾವನಮ್ಮಂಗೆ ಹೇಳ್ತು. ಭಾವನಮ್ಮ ಆರತಿ ಎಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲ ಜೋಡಿಸಿ ಇಟ್ಕೊಳ್ತು. ತುಪ್ಪ ದೀಪ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಹಚ್ಕೊಳ್ಳೋಣ, ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಕಡ್ಡಿ ಹಚ್ಚಿ ಎತ್ಕೊಂಡೋಗಿ ಅಲ್ಲೋಗಿ ದೇವಸ್ಥಾನದಲ್ಲಿ ದೀಪ ಹಚ್ಬಿಟ್ಟು ಬೆಳ್ಕೊಂಡು ಬರೋಣ ಅಂತ ಹೇಳ್ತು. ಭಾನು ತುಪ್ಪ ಎಲ್ಲ ಹಾಕ್ಕೊಂಡು ತುಪ್ಪದ ದೀಪಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತು. ಅಷ್ಟರಲ್ಲಿ ಬಬ್ಬುನು ರೆಡಿ ಆಗಿಬಿಟ್ಟು ಬಂತು. ಭಾನುಗೆ ಹೇಳ್ತಾ ಆಯಿತು, ನನಗೆ ರೇಗಿಸ್ಕೊಂಡು, ಇವತ್ತು ನಾನು ಏನು ಕರ್ಮ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ, ಈ ಸತಿ ನಾನು ದೇವಸ್ಥಾನಕ್ಕೆ ನಾನೇ ಹೋಗಿಲ್ಲ ನಾನು ಈ ಸಾರಿ ಗಂಧುಡಿ ಉತ್ಸವಕ್ಕೆ ನಾನು ಮಿಸ್ ಮಾಡಿಕೊಂಡೆ. ಪ್ರತಿ ವರ್ಷ ಹೋಗ್ತಾ ಇದ್ದೆ, ಆದರೆ ಈ ವರ್ಷವೇ ನಾನು ಹೋಗಿಲ್ಲ ಅಂತ ಹೇಳಿದಾದ್ಮೇಲೆ ಅವ್ನು ರಿಷಿನೂ ನಾನು ಹೋಗಲ್ಲ ಬಿಡು, ನಾನು ನೀನು ಒಂದು ಸಾರಿ ಹೋಗೋಣ ಅಂತ ಹೇಳ್ತಾ ಇದ್ದ. ಆಮೇಲೆ ಅದಕ್ಕೆ ಏನಾದರೂ ಮಾಡ್ಕೊಳ್ಳಿ, ಯಾರಾದರೂ ಬಂದ್ರಿ ಅಂತ ಅದಕ್ಕೆ ಹೇಳ್ತಾ ಇತ್ತು. ಆಮೇಲೆ ಓಲೆ ತೊಗೊಂಬಂದು ಇಟ್ಕೊಂಡು ಕೆಳಗಡೆ ಇಟ್ಕೊಳ್ತಾ ಇತ್ತು. ನಣಯ್ಯ ಬಂದರೆ ಬೈತು, ಇನ್ನೂ ನೀವು ರೆಡಿಯಾಗಿಲ್ವಾ ಅನ್ನುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲ ಆದಮೇಲೆ ಪ್ರೀತು ಬಂತು ರೆಡಿ ಆಗಿಬಿಟ್ಟು, ಅನ್ಕೊಂಡು ಬಂತು. ಅಮ್ಮ ರೆಡಿಯಾಗಿ ಕುಂತಿದ್ರು, ಅಮ್ಮನ ರೇಗಿಸ್ತಾ ಇದ್ವಿ, ಊಟ ಮಾಡ್ಕೊಬಿಡಮ್ಮ ಅಂತ. ಅಲ್ಲೇ ದೇವಸ್ಥಾನದ ಹತ್ರ ಊಟ ಮಾಡ್ತೀನಿ ಅಂತ ಹೇಳ್ತು. ಅಷ್ಟರಲ್ಲಿ ನಾವು ತರಕಾರಿ ಸಾಂಬಾರೆಲ್ಲ ಮಾಡಿ ಮುದ್ದೆ ಅನ್ನ ಮಾಡಿದ್ವಿ. ಬೇಡನೇ ಅಲ್ಲಿ ದೇವಸ್ಥಾನದ ಪ್ರಸಾದ ಅಂತ ಕೊಟ್ಟರು ಅನ್ನ ಕೊಡ್ತಾರೆ, ಮನೆಯಲ್ಲಿ ಸ್ವಲ್ಪ ಮುದ್ದೆ ತಿಂದ್ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾ ಇದ್ವಿ. ಬೊಬ್ಬು ನಾನಿಲ್ಲ, ನಾನು ಅಲ್ಲೇ ದೇವಸ್ಥಾನದಲ್ಲಿ ತಿಂದು ನಾನು ಉಪವಾಸನೇ ಹೋಗ್ತೀನಿ ಅಂತ ಬೊಬ್ಬು ಹೇಳಿದ್ದು.
ಪ್ರೀತು ಬಂದು ಊಟ ಮಾಡ್ತಾ ಇದ್ದೀನಿ, ಪಾಪ ಬರುತ್ತೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾವೆಲ್ಲ ಮಲಗಿದ್ದು ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ದು ಬಂದಿದ್ಯಾ ರೆಡಿ ಆಗಿಬಿಟ್ಟು ಅಂತ ಹೇಳ್ತಾ ಇದ್ವಿ. ಅಷ್ಟರಲ್ಲಿ ಭಾವನಮ್ಮ ಪೂಜೆ ಮಾಡಿಬಿಡಮ್ಮ ದೇವ್ರ ಮನೆಯಲ್ಲಿ, ಮತ್ತು ಆರತಿಗೆಲ್ಲ ಪೂಜೆ ಮಾಡ್ಕೊಂಬಿಡು ಅಂತ ಹೇಳಿದ್ವಿ. ಭಾನು ಪೂಜೆ ಮಾಡ್ಕೊಳ್ತಾ ಇತ್ತು. ಆಮೇಲೆ ಹಾಗೇನೆ ಅದಕ್ಕೇನು ಮತ್ತೊಂದು ಸಾರಿ ಅವರು ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಬೆಳಗಿ ದೇವ್ರ ಹತ್ರ, ಮತ್ತು ಮನೆಯಲ್ಲಿ ಒಂದು ಆರತಿ ಇಟ್ಬಿಟ್ಟು ಹೋಗ್ಬೇಕಲ್ಲ ಅದನ್ನಿಟ್ಟು, ಮತ್ತು ದೇವಸ್ಥಾನಕ್ಕೆ ತೊಗೊಂಡೋಗೋ ಆರತಿನ ಅವ್ರು ತೊಗೊಂಡ್ರು. ಅಂದರೆ ನಾವು ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆರತಿ ಬೆಳಿಕೊಂಡು ಗಂಧುಡಿ ಉತ್ಸವ ಗಂಧ ಎರಚ್ಬಿಟ್ಟು ಬರಬೇಕು. ದೇವ್ರ ಉತ್ಸವ ತುಂಬಾ ಚೆನ್ನಾಗಿರುತ್ತಲ್ಲ ಗಂಧುಡಿ ಉತ್ಸವ, ಅಲ್ಲಿ ಗಂಧ ಎರಚಿದಾದ್ಮೇಲೆ ಬರೋದು. ಅಂದರೆ ಮಂಗಳವಾರ ನಾವು ಆರತಿ ಎಲ್ಲ ಬೆಳಿಕೊಂಡು ಗಂಧುಡಿ ಉತ್ಸವ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ನಾವು ನಾನ್ ವೆಜ್ ಮಾಡಬೇಕು ಮನೆ ದೇವ್ರಿಗೆ. ಆದರೆ ಈ ಸಾರಿ ನಾವು ಸಂಡೇ ಮಾಡೋಣ, ಮಕ್ಕಳೆಲ್ಲ ಅವತ್ತು ರಜಾ ಆಗಿರ್ತಾರೆ, ಇವತ್ತು ರಜಾ ಹಾಕಿಸಿ ಮತ್ತು ನಾಳೆನೂ ರಜಾ ಅಂತಂದರೆ ಅವರು ಪಾಪ ಹಾಕಲ್ಲ ಮಕ್ಕಳು ಅಂತ ಹೇಳ್ಬಿಟ್ಟು ಭಾನುವಾರ ಮಾಡೋಣ ಅಂದ್ಕೊಂಡ್ವಿ. ಇನ್ನು ನಾವು ಸಿಂಪಲಾಗಿ ಮನೆ ಮಟ್ಟಕ್ಕೆ ಮಾಡ್ಕೊಳ್ಳೋದು, ಒಂದು 5 ಜನಕ್ಕೆ ಊಟ ಹಾಕಬೇಕು, ಇಲ್ಲೇ ಅಕ್ಕಪಕ್ಕ ಇರೋರ್ನ ಕರೆದು ಊಟಕ್ಕೆ ಕೊಟ್ಟರೆ ಆಯಿತು ಅಂತ ಅಂದ್ಬಿಟ್ಟು ಭಾನುವಾರ ಮಾಡೋಣ ಅಂತ ಅಂದ್ಕೊಂಡ್ವಿ. ಎಲ್ಲರೂ ಹೋಗೋ ಅಷ್ಟರಲ್ಲಿ ಮನೆ ಬಿಡೋ ಅಷ್ಟರಲ್ಲೇ 1:15 ಆಗೋಯಿತು ಟೈಮು. ಆಗಲೇ 1 ಗಂಟೆಗೆಲ್ಲ ಗಂಧುಡಿ ಉತ್ಸವ ಸ್ಟಾರ್ಟ್ ಅಂತ ಬೇರೆ ಹೇಳ್ಬಿಟ್ಟಿದ್ರು. ದೇವಸ್ಥಾನ ಹತ್ರಕ್ಕೆ ಹೋಗೋ ಅಷ್ಟರಲ್ಲಿ ಗಂಧುಡಿ ಉತ್ಸವ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿ ಹೋಗಿ ನೋಡೋ ಅಷ್ಟರಲ್ಲಿ ಅಂದರೆ ತುಂಬ ಜನ ಇರ್ತಾರಲ್ವ, ಹಾಗಾಗಿ ಒಂದು ಸ್ವಲ್ಪ ದೂರದಲ್ಲೇ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಅಲ್ಲಿ ದೇವಸ್ಥಾನದ ಹತ್ತತ್ರ ಎಲ್ಲ ಆಗಲ್ಲ, ತುಂಬ ದೂರನೇ ಆಗುತ್ತೆ, ಅಲ್ಲಿಂದನೇ ನಡ್ಕೊಂಡು ಹೋಗಬೇಕು ಕಾರ್ ಪಾರ್ಕ್ ಮಾಡಿಬಿಟ್ಟು. ಆದರೆ ಈ ಸರಿ ಯಾಕೋ ಸ್ವಲ್ಪ ಸಿಂಪಲ್ ಅಂತಲೇ ಅನಿಸ್ತಾಯಿತ್ತು. ಪ್ರತಿ ಸತಿನೂ ತುಂಬ ಗ್ರ್ಯಾಂಡಾಗಿ ತುಂಬ ಜನ ಎಲ್ಲ ಸೇರ್ತಾಯಿದ್ರು, ಆದರೆ ಈ ಸತಿ ಯಾಕೋ ಸ್ವಲ್ಪ ಸಿಂಪಲ್ ಅಂತ ಅನಿಸ್ತಾಯಿತ್ತು. ಆಗಲೇ ಗಂಧುಡಿ ಉತ್ಸವ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹೋಗೋ ಅಷ್ಟರಲ್ಲಿ ನಾವು ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಬಂದಾದಮೇಲೆ ಗಂಧ ಹೆಚ್ಚೋದಕ್ಕೆ ಬರಬೇಕು. ಪ್ರಸಾದ ಎಲ್ಲ ತಿಂದಾದಮೇಲೆ ಗಂಧ ಹೆಚ್ಚೋದಕ್ಕೆ ಬರಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಬೆಳಿಕೊಂಡು ಬಂದಾದಮೇಲೆ ಅಷ್ಟರಲ್ಲಿ ಆಗಲೇ ಗಂಧುಡಿ ಉತ್ಸವ ಹೋಗೋ ಅಷ್ಟರಲ್ಲೇ ಸ್ಟಾರ್ಟ್ ಆಗಿತ್ತಲ್ಲ, ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತೈತಿ ಅಮ್ಮನವ್ರಿಗೆ ಗಂಧುಡಿ ಉತ್ಸವ ಅಂತೂ. ಯಾರು ಲಿಮಿಟ್ ಕೊಟ್ಟಿದ್ದು? ಲಿಮಿಟ್ ಯಾರಮ್ಮ ಕೊಟ್ಟಿದ್ದು? 2 ಮುಂದೆ ಹೋಗ್ಬೇಕಲ್ಲಿ. ಯಾರು ಅಡುಗೆ ಸಾಮಾನುಗಳನ್ನು ಬರಬಾರದು.
ಎಲ್ಲರಿಗೂ ಚಿನ್ನಕ ಲಕ್ಷ್ಮೀ ದೇವಿ ಒಳ್ಳೇದು ಮಾಡಲಿ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.